ಇಂತಹ ಸ್ವಯಂಭವ ಮನು ಶತರೂಪ ಆಚೆಗೆ ಹೋದ ಮೇಲೆ ಈ ಕಡೆಗೆ ದೇವಹೂತಿ ಕರ್ದಮ ಪ್ರಜಾಪತಿಗಳ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಪರಿಪರಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಮದುವೆಯಾದ ದಿನದಿಂದ ಮತ್ತೆ ಇವರು ತಪಸ್ಸು ಮಾಡ್ತಾ ಇದ್ದಾರೆ. 10,000 ವರ್ಷ ತಪಶ್ಚರ್ಯ ಮಾಡಿ ಮದುವೆಯಾಗಿದ್ದರು. ಮದುವೆಯಾದ ಮೇಲೆ ಮತ್ತೆ ಮಕ್ಕಳು ಒಳ್ಳೆಯವರಾಗಬೇಕು ಅನ್ನೋದಕ್ಕೋಸ್ಕರ ಮತ್ತೆ ತಪಸ್ಸು ಮಾಡ್ತಾ ಇದ್ದಾರೆ. ನನ್ನನ್ನು ಯಾಕೆ ಮದುವೆಯಾದ್ರಿ, ಕಣ್ಣೆತ್ತಿ ನೋಡೋದಿಲ್ಲ, ಮಾತಾಡಿಸೋದಿಲ್ಲ ಅಂತಾದರೆ ಮದುವೆ ಆಗಬೇಕು ಯಾಕೆ ಅಂತ ಕೇಳಬಹುದಾಗಿತ್ತು ಇವತ್ತಿನವರ ಹಾಗೆ. ಆದರೆ ಒಂದೇ ಒಂದು ಮಾತನಾಡಿಲ್ಲ ದೇವಹೂತಿ. ತಂದೆ ತಾಯಿ ಮದುವೆ ಮಾಡಿಕೊಟ್ಟಿದ್ದಾರೆ ಅಂದರೆ ಪತಿಯ ಸೇವೆಯನ್ನು ಮಾಡುವುದು ನನ್ನ ಧರ್ಮ ಅಂತ ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ತಾಳ್ಮೆಯಿಂದ ಪತಿಯ ಸೇವೆಯನ್ನು ಮಾಡಿದ್ದಾಳೆ ಮಹಾನುಭಾವಳು ದೇವಹೂತಿ. ಆ ಸೇವೆಯಿಂದ ಪ್ರಸನ್ನರಾಗಿ ಅವರು ಕೇಳ್ತಾರೆ, ಏನು ಬೇಕು ನಿನಗೆ ಅಂತ. ಇನ್ನೇನು ಬೇಕು, ನಿಮಗೆ ಗೊತ್ತಲ್ವಾ ಹೆಣ್ಣು ಮಕ್ಕಳಿಗೆ ಏನು ಬೇಕು ಅಂತ, ನೀವೇ ತಿಳಿದು ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ಸರಿ ಅಂತ 9 ಅಂತಸ್ತಿನ ವಿಮಾನವನ್ನು ಸಿದ್ಧಪಡಿಸಿದ್ದಾರೆ. ವಿಮಾನ ಇನ್ನೂ ಅಂಥ ವಿಮಾನ ಪ್ರಾಯ ಬಂದಿರಲಿಕ್ಕಿಲ್ಲ. 9 ಅಂತಸ್ತಿನ ವಿಮಾನ, ಅಷ್ಟು ದೊಡ್ಡದಾದ ವಿಮಾನವನ್ನು ನಿರ್ಮಾಣ ಮಾಡಿದ್ದಾರೆ ಕೇವಲ ತಮ್ಮ ಅಪರೋಕ್ಷ ಜ್ಞಾನದ ಸಾಮರ್ಥ್ಯದಿಂದ. 1000 ಜನ ದಾಸಿಯರನ್ನು ನಿರ್ಮಾಣ ಮಾಡಿದ್ದಾರೆ. ಕೂಡಲೇ ಆ ಸರೋವರದಲ್ಲಿ 1000 ಜನ ದಾಸಿಯರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ದೇವಹೂತಿಯ ಸೇವೆಯನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. 1000 ಜನ ದಾಸಿಯರು, 9 ಅಂತಸ್ತಿನ ಭವ್ಯವಾದ ವಿಮಾನ, ಇಷ್ಟೆಲ್ಲವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ. ಯಥೇಚ್ಛವಾಗಿ ನೀನು ವಿಹಾರವನ್ನು ಮಾಡೋಣ ಬಾ ಅಂತ ಕರೆದಿದ್ದಾರೆ. ಅವಳು ಸ್ವಲ್ಪ ಸಂಕೋಚ ಮಾಡಿಕೊಂಡ್ಳು. ಅದು ಅರ್ಥ ಆಯಿತು ಅವಳಿಗೆ. ನನ್ನ ಶರೀರ ಕೂದಲೆಲ್ಲ ಜಡಗಟ್ಟಿ ಹೋಗಿದೆ, ತಾಪಸ ಶರೀರ, ಊಟ ಇಲ್ಲ, ಬರೇ ಗಡ್ಡೆ ಗೆಣಸು ತಿಂದು ಇಂತಹ ಕೃಶವಾದ ದೇಹ, ಈ ತರಹದ ಪರಿಸ್ಥಿತಿಯಲ್ಲಿ ನಾನೇನು ಸಾಂಸಾರಿಕವಾದ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯ ಇದೆ ಅಂತ ಅವಳ ಮನಸ್ಸಿನ ಇಂಗಿತವನ್ನು ತಿಳಿದುಕೊಂಡು ಸರೋವರದಲ್ಲಿ ಸ್ನಾನ ಮಾಡು ಅಂತ ಹೇಳಿದ್ದಾರೆ ಅಷ್ಟೇ. ಸರೋವರದಲ್ಲಿ ಸ್ನಾನ ಮಾಡಿದರೆ ಒಳ್ಳೆ 16 ವರ್ಷದ ತಾರುಣ್ಯ, ಗಟ್ಟಿಮುಟ್ಟಿಯಾದ ದೇಹ, ಸ್ಫುರದ್ ರೂಪ, ಅದನ್ನೆಲ್ಲ ಪಡೆದುಕೊಂಡು ಯಾವಾಗ ದೇವಹೂತಿ ಮೇಲೆ ಬರ್ತಾಳೆ, ಅವಳಿಗೂ 9 ರೂಪವನ್ನು ಕೊಟ್ಟು ತಾವೂ 9 ರೂಪಗಳನ್ನು ತೆಗೆದುಕೊಂಡು 9 ಅಂತಸ್ತಿನ ವಿಮಾನದಲ್ಲಿ ತಾವೇ 9 ಜೋಡಿಗಳು ಇರೋದಿಬ್ಬರೇ, ಅವರೇ ಅಷ್ಟು ರೂಪಗಳನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ 9 ಜೋಡಿಗಳು 9 ಅಂತಸ್ತಿನಲ್ಲಿ ಸುಖವನ್ನು ಅನುಭವಿಸ್ತಾ 100 ವರ್ಷಗಳವರೆಗೆ ಹೀಗೆ ಸಂಚಾರ ಮಾಡಿದ್ದಾರೆ. ಆಮೇಲೆ ಕರ್ದಮ ಪ್ರಜಾಪತಿಗಳು ಹೇಳ್ತಾರೆ, ಈ ಸುಖವನ್ನು ಅನುಭವಿಸಿ ನಾವು ವಿರಕ್ತರಾಗ್ತೇವೆ ಅಂತನ್ನುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ವಯಸ್ಸಾದರೂ ಕೂಡ, ಎಷ್ಟೇ ತಿಳುವಳಿಕೆ ಇದ್ದರೂ ಕೂಡ ಮನುಷ್ಯನಿಗೆ ಆಶೆ ಹೋಗೋದಿಲ್ಲ. ಆದ್ದರಿಂದ ನಾವೇ ಅದನ್ನು ತಿಳಿದು ದೂರ ಮಾಡಬೇಕು ಅಂತ ಹೇಳಿ ಕರ್ದಮ ಪ್ರಜಾಪತಿಗಳು ವೈರಾಗ್ಯದಿಂದ ಆ ಎಲ್ಲ ಭೋಗವನ್ನು ಪರಿತ್ಯಾಗ ಮಾಡಿ ಇನ್ನು ಮುಂದೆ ಸಾಧನೆಯನ್ನು ಮಾಡೋಣ, ತಪಸ್ಸಿಗೆ ಹೋಗ್ತೇನೆ, ವನಕ್ಕೆ ಹೋಗ್ತೇನೆ ಅಂತ ಹೊರಡ್ತಾರೆ. ಆಗ ಸತ್ಯವತಿ ಹೇಳ್ತಾಳೆ, ನೀವು ಹೊರಟು ಬಿಟ್ಟರೆ ನನಗೆ ಉಪದೇಶ ಮಾಡುವವರು ಯಾರು? ನನಗೆ ತತ್ವೋಪದೇಶವನ್ನು ಮಾಡುವಂತಹ ಉತ್ತಮರಾದ ಒಬ್ಬ ಜ್ಞಾನಿಗಳನ್ನು ಕೊಟ್ಟು ದಯಪಾಲಿಸಿ ನೀವು ಹೋಗಬೇಕು ಅಂತ ಕೇಳಿದಾಗ, ನೀನೇನು ಚಿಂತೆ ಮಾಡಬೇಡ, ನಿನ್ನ ಗರ್ಭದಲ್ಲಿ ಸಾಕ್ಷಾತ್ ಭಗವಂತನೇ ಅವತಾರ ಮಾಡುವವನಿದ್ದಾನೆ, ಅವನೇ ನಿನಗೆ ಉಪದೇಶವನ್ನು ಮಾಡ್ತಾನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವತಾರ ಮಾಡಿದವನೇ ಕಪಿಲ ನಾಮಕನಾದ ಪರಮಾತ್ಮ. ಪಾಯಾದ್ ಗುಣೇಶ ಕಪಿಲ ಕರ್ಮ ಬಂಧಾತ್. ಕಪಿಲ ನಾಮಕ ಪರಮಾತ್ಮ ಯಾರೋ ಅಲ್ಲ. ಕಪಿಲ ನಾಮಕ ಪರಮಾತ್ಮ ಸಾಕ್ಷಾತ್ ಭಗವಂತ ತತ್ವಜ್ಞಾನವನ್ನು ಕೊಡುವುದಕ್ಕಾಗಿಯೇ ಅವತಾರ ಮಾಡಿದವ. ಜ್ಞಾನಾವತಾರ ಅದು. ವೇದವ್ಯಾಸ, ಹಯಗ್ರೀವ ಎಲ್ಲ ಹೇಗೋ ಹಾಗೆ ತತ್ವಬೋಧನೆಯನ್ನು ಮಾಡುವುದಕ್ಕಾಗಿಯೇ ಅವತಾರ ಮಾಡಿದಂಥವನು ಕಪಿಲ ನಾಮಕ ಪರಮಾತ್ಮ. ಅವನಿಗೆ ಕಪಿಲ ಅಂತ ಯಾಕೆ ಕರೀತಾರೆ ಅಂದರೆ ಸುಖಾದ ಅನಂತಾತ್. ಕ ಅಂದರೆ ಸುಖ, ಅನಂತ ಸುಖಪೂರ್ಣನಾದದ್ದರಿಂದ ಕ ಅಂತಾರೆ. ಪಾಲನಾತ್, ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾನೆ ಆದ್ದರಿಂದ ಪಿ ಅಂತಾರೆ. ಆಮೇಲೆ ಲಾಯನಾಚ, ಪ್ರಳಯ ಕಾಲದಲ್ಲಿ ಎಲ್ಲರನ್ನ ಸಂಹಾರ ಮಾಡ್ತಾನೆ ಆದ್ದರಿಂದ ಲ ಅಂತಾರೆ. 3 ಸೇರಿಸಿದರೆ ಕ ಪಿ ಲ.
ಅನಂತ ಸುಖಪೂರ್ಣನಾದವನು, ಎಲ್ಲರನ್ನ ಪಾಲನೆ ಮಾಡುವವನು, ಸಜ್ಜನರನ್ನು ರಕ್ಷಣೆ ಮಾಡುವವನು. ಅದೇ ರೀತಿ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಉಪಸಂಹಾರ ಮಾಡುವಂಥವನು ಪರಮಾತ್ಮ ಎಂಬುದಾಗಿ ಆ ಕಪಿಲ ಶಬ್ದದಿಂದ ನಮಗೆ ತಿಳಿಸಿಕೊಡ್ತಾರೆ. ನಮ್ಮ ಎಲ್ಲ ಕರ್ಮಗಳಿಗೆ ಪಕ್ವ ಮಾಡಿ ಅದಕ್ಕೆ ಫಲ ಕೊಡುವವನೇ ಆ ಕಪಿಲ ನಾಮಕನಾಗಿರುವಂತಹ ಪರಮಾತ್ಮ. ಹೀಗಾಗಿ ಅವನನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಕಪಿಲ ನಾಮಕ ಪರಮಾತ್ಮ ಪ್ರಾದುರ್ಭೂತನಾದ ಮೇಲೆ ಕರ್ದಮ ಪ್ರಜಾಪತಿಗಳಂತಾರೆ, ನಾನು ವನಕ್ಕೆ ಹೋಗ್ತೇನೆ ಎಂದರು. ದೇವರಿಗೋಸ್ಕರ ಅಂತ ಎಲ್ಲರೂ ಕಾಯ್ತಾರೆ. ದೇವರು ಮನೆಯಲ್ಲಿಯೇ ಅವತಾರ ಮಾಡಿದ ಮೇಲೆ ಮಗನಾಗಿ ಮನೆ ಬಿಟ್ಟು ಹೋಗ್ತೀನಿ ಅಂತ ನೀವು ದೂರ ಹೋಗ್ತೀರಲ್ಲ ಅಂದರೆ, ಹೌದು, ಹೃದಯದಲ್ಲಿ ನಾವು ದೇವರ ಧ್ಯಾನವನ್ನು ಮಾಡಬೇಕು. ಅವತಾರ ದೃಷ್ಟಯ, ಅವತಾರದಲ್ಲಿ ಪರಮಾತ್ಮನ ಚಿಂತನೆ ಮಾಡುವುದು ಒಂದು ಉಂಟು, ಆದರೆ ಹೃದಯದಲ್ಲಿ ಪರಮಾತ್ಮನ ಧ್ಯಾನ ಮಾಡುವುದನ್ನು ಬಿಡುವಂತಿಲ್ಲ. ಯೇಷಾಂ ಬಹಿರುಪಾಸನೇನ ಮೋಕ್ಷ ತೇಷಾಮಪಿ ಹೃದ್ಯುಪಾಸನಂ ಕಿಂಚಿತ್ ಕರ್ತವ್ಯಮೇವ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಆದ್ದರಿಂದ ಹೃದಯದಲ್ಲಿ ನಾನು ಪರಮಾತ್ಮನ ಉಪಾಸನೆ ಮಾಡಲೇಬೇಕು. ಅಪರೋಕ್ಷ ಜ್ಞಾನಿಗಳವರು ಜ್ಞಾನಕ್ಕಾಗಿ ಅಲ್ಲ, ಮೋಕ್ಷದಲ್ಲಿ ಆನಂದಾಭಿವೃದ್ಧಿಗಾಗಿ ನಾನು ಅಂತಃಕರಣದಲ್ಲಿ ಹೃದಯದಲ್ಲಿ ಪರಮಾತ್ಮನ ಉಪಾಸನೆ ಮಾಡುತ್ತೇನೆ ಅಂತ ದೇವರಿಂದ ಒಪ್ಪಿಗೆಯನ್ನು ಪಡೆದು ಸನ್ಯಾಸವನ್ನು ತೆಗೆದುಕೊಂಡು ಕರ್ದಮ ಪ್ರಜಾಪತಿಗಳು ಹೊರಟು ಹೋಗಿದ್ದಾರೆ. ಈ ಕಡೆಗೆ ದೇವಹೂತಿ ಆ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ನಿರ್ವಿಣ್ಣಾನಿತರ ಅಂಭೂಮನ್ ಅಸದಿಂದ್ರಿಯ ತರ್ಪಣಾತ್ ಏನ ಸಂಭಾವ್ಯಮಾನೇನ ಪ್ರಪನ್ನ ಅಂಧಂತಮಃ ಪ್ರಭೋ. ಕೇವಲ ವಿಷಯ ಭೋಗಗಳನ್ನು ಮಾಡಿ ನನ್ನ ಜನ್ಮ ಎಲ್ಲ ವ್ಯರ್ಥ ಆಗಿ ಹೋಯಿತು, ಜನ್ಮ ಸಾರ್ಥಕವಾಗಬೇಕು ಅಂದರೆ ಹೇಗೆ ವೈರಾಗ್ಯವನ್ನು ಪಡೆಯಬೇಕು, ಹೇಗೆ ಭಕ್ತಿಯನ್ನು ಪಡೆಯಬೇಕು, ಹೇಗೆ ಬೆಳೆಸಿಕೊಳ್ಳಬೇಕು, ಯಾವ ರೀತಿ ಮೋಕ್ಷ ಸಾಧನೆಯನ್ನು ಮಾಡಬೇಕು ಅಂತನ್ನುವುದನ್ನು ಒಟ್ಟಾಗಿ ಉಪದೇಶ ಮಾಡಬೇಕು ಅಂತ ಕೇಳಿದಾಗ ಕಪಿಲ ನಾಮಕ ಪರಮಾತ್ಮ ಉಪದೇಶವನ್ನು ಮಾಡಿದ್ದಾನೆ. ಎಲ್ಲ ತತ್ವಗಳ ಬಗ್ಗೆ ಮೊದಲು ಹೇಳಿದಂತೆ ದ್ವಿತೀಯ ಸ್ಕಂಧದಲ್ಲಿಯೂ ಹಾಗೂ ತೃತೀಯ ಸ್ಕಂಧದಲ್ಲಿ ಪೂರ್ವಭಾಗದಲ್ಲಿ ಹೇಳಿದಂತೆ ಪರಮಾತ್ಮನ ಸೃಷ್ಟಿಕರ್ತೃತ್ವವನ್ನು ಮತ್ತೆ ವರ್ಣನೆ ಮಾಡ್ತಾನೆ ಕಪಿಲ ನಾಮಕ ಪರಮಾತ್ಮ. ಆ ತರಹದ ಭಗವಂತನ ಸಕಲ ಲೋಕಗಳ ಸೃಷ್ಟಿಯನ್ನು ಹಾಗೂ ಎಲ್ಲ ಜೀವರಾಶಿಗಳಿಗೆ ದೇಹ ಸಂಬಂಧ ರೂಪವಾದಂತಹ ಉತ್ಪತ್ತಿಯನ್ನು ಸೃಷ್ಟಿಯನ್ನು ಮಾಡಿ ಎಲ್ಲರನ್ನೂ ರಕ್ಷಣೆ ಮಾಡುವಂತಹ ಆ ಪರಮಾತ್ಮನನ್ನು ತಿಳಿದುಕೊಂಡು ವಿಶೇಷವಾಗಿ ಆ ಭಗವಂತನ ಧ್ಯಾನವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮನ ಧ್ಯಾನದ ಕ್ರಮವನ್ನು ಪರಮಾತ್ಮ ತಾನೇ ತಿಳಿಸಿಕೊಡ್ತಾನೆ. ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗರಕ್ತವಿಲಸನ್ನಖ ಚಕ್ರವಾಲಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ಪರಮಾತ್ಮನ ಪಾದಗಳು, ಆ ಪರಮಾತ್ಮನ ಪಾದದ ಉಗುರಿನ ಕಾಂತಿ ನಮ್ಮ ಹೃದಯದ ಅಜ್ಞಾನಾಂಧಕಾರವನ್ನೆಲ್ಲ ಓಡಿಸುವಂತಹ ಅತ್ಯದ್ಭುತವಾದಂತಹ ಪ್ರಕಾಶ ಕಾಂತಿ ಆ ಪರಮಾತ್ಮನ ಪಾದಗಳಿಗೆ ಇದೆ. ಅದಕ್ಕಾಗಿ ಶ್ರೀಮದಾಚಾರ್ಯರು ಹೃತ್ತಮಶಮನೆ ಅರ್ಕಾಭಂ ಶ್ರೀಪತೆ ಪಾದ ಪಂಕಜಂ ಅಂತ ನಮ್ಮ ಹೃದಯಾಂಧಕಾರವನ್ನು ಅಜ್ಞಾನವನ್ನು ಕಳೆಯುವುದಕ್ಕೆ ಸೂರ್ಯನಂತೆ ಇದ್ದದ್ದು ಪರಮಾತ್ಮನ ಪಾದಗಳು ಅಂತ ವರ್ಣನೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾದ ಪಾದ ಪರಮಾತ್ಮನ ಪಾದ, ಪರಮಾತ್ಮನ ತೊಡೆ, ಪರಮಾತ್ಮನ ಹಾಸ ಎಲ್ಲವನ್ನೂ ವರ್ಣನೆ ಮಾಡಿದ್ದಾರೆ. ನಮ್ಮೆಲ್ಲರ ದುಃಖದ ಸಾಗರವನ್ನೇ ಒಣಗಿಸುವುದು ಪರಮಾತ್ಮನ ಒಂದು ಮಂದಹಾಸ ಅಂತ. ಶೋಕಂ ಹರೇರವನತಾಖಿಲ ಶೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣಮತ್ಯುದಾರಂ ಸಮ್ಮೋಹನಾಯ ರಚಿತಂ ನಿಜಮಾಯ ಯಾಸ್ಯ ಭ್ರೂಮಂಡಲಂ ಮನುಸುತೆ ಮಕರಧ್ವಜಸ್ಯ. ಆ ಹಾಸಂ ಹರೇರವನತಾಖಿಲ ಲೋಕ ತೀವ್ರ ಶೋಕ ಅಶ್ರುಸಾಗರ ವಿಶೋಷಣ ಮತ್ಯುದಾರಂ. ಆ ಪರಮಾತ್ಮನ ಒಂದು ಮಂದಹಾಸ ಎಲ್ಲ ಸಜ್ಜನರ ಶೋಕದ ಸಾಗರವನ್ನು ಒಣಗಿಸಿ ಹಾಕ್ತದೆ ಅಂತ. ಅಂತಹ ಮಂದಹಾಸ ಪರಮಾತ್ಮನದು ಅಂತ ಚಿಂತನೆ ಮಾಡಬೇಕು. ನಾವು ಹೇಗೆ ಚಿಂತನೆ ಮಾಡ್ತೀವೋ ಹಾಗೆ ಪರಮಾತ್ಮ ಫಲವನ್ನು ಕೊಡ್ತಾನೆ ಎಂಬುದಾಗಿ ಆ ಭಗವಂತನ ಧ್ಯಾನವನ್ನು ತಿಳಿಸಿಕೊಡ್ತಾರೆ. ತಾರತಮ್ಯದ ಬಗ್ಗೆ ತಿಳಿಸಿಕೊಡ್ತಾನೆ ಪರಮಾತ್ಮ. ಯಾವ ರೀತಿ ತಾರತಮ್ಯದ ಚಿಂತನವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾನೆ. ಜೀವ ಇರುವಂತಹ ವಸ್ತುಗಳು, ಜೀವ ಇಲ್ಲದೇ ಇರುವಂತಹ ವಸ್ತುಗಳು ಅಂತ ಎರಡಾದರೆ, ಅದರಲ್ಲಿ ಜೀವ ಇರುವಂತಹ ಪ್ರಾಣಿಗಳು ವಸ್ತುಗಳು ಶ್ರೇಷ್ಠ,
ಅದರಲ್ಲಿ ಮತ್ತೆ ಪುನಃ ತಾರತಮ್ಯವನ್ನು ಪರಮಾತ್ಮ ತಿಳಿಸಿಕೊಡ್ತಾನೆ. ಶ್ರೀಮದ್ ಆಚಾರ್ಯರು ಅದಕ್ಕೆ ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡ್ತಾರೆ. ತತ್ರ ಸ್ಥಾವರ ಮುಕ್ತೇಭ್ಯ ವರಾಹ ಜಂಗಮ ಮುಕ್ತಕಾಹ. ವೃಕ್ಷಗಳು ಜೀವ, ಆದರೆ ವೃಕ್ಷ ಜೀವಗಳಿಗಿಂತಲೂ ಜಂಗಮ ಜೀವಗಳು ಶ್ರೇಷ್ಠ. ಜಂಗಮವಾದ ಉಳಿದ ಪ್ರಾಣಿಗಳಿಗಿಂತಲೂ ಮನುಷ್ಯರು ಶ್ರೇಷ್ಠ. ತತ್ರ ತೇಭ್ಯೋ ಮಾನುಷ ಮುಕ್ತಾಶ್ಚ. ಅದರಲ್ಲಿಯೂ ಬ್ರಾಹ್ಮಣರು, ಆ ಬ್ರಾಹ್ಮಣರಲ್ಲಿಯೂ ಕೂಡ ಕೇವಲ ಉಪದೇಶದಿಂದ ತಜ್ಞಾನವನ್ನು ಪಡೆದವರಿಗಿಂತಲೂ ವೇದಾಧ್ಯಯನವನ್ನು ಮಾಡಿ ಜ್ಞಾನವನ್ನು ಪಡೆದುಕೊಂಡು ಮುಕ್ತರಾದವರು ಇನ್ನೂ ಉತ್ತಮ. ಸಾಮಾನ್ಯವಾಗಿ ಪರಮಾತ್ಮನನ್ನು ಉಪದೇಶದಿಂದ ತಿಳಿದು ಉಪಾಸನೆ ಮಾಡಿ ಅಷ್ಟರಿಂದಲೇ ಸಾಕ್ಷಾತ್ಕಾರ ಪಡೆದುಕೊಂಡು ಮೋಕ್ಷ ಹೊಂದುವವರಿದ್ದಾರೆ. ಶಾಸ್ತ್ರದ ಅಧ್ಯಯನ ಬಹಳ ಮಾಡೋದಿಲ್ಲ ಅವರು, ಆದರೆ ಅವರಿಗಿಂತಲೂ ಶಾಸ್ತ್ರಾಧ್ಯಯನ ಮಾಡಿ ಜ್ಞಾನವನ್ನು ಪಡೆದು ಮೋಕ್ಷಕ್ಕೆ ಹೋಗುವವರು ಉತ್ತಮ. ಅವರಿಗಿಂತಲೂ ಅರ್ಥವನ್ನು ಬರೀ ವೇದ ಓದೋದಲ್ಲ, ವೇದಾರ್ಥವನ್ನು ತಿಳಿದವರು ಇನ್ನೂ ಉತ್ತಮ ಅಂತ. ವೇದಾರ್ಥವನ್ನು ತಿಳಿದವರು ಅಂದರೆ ವೇದದ ಭಾಷ್ಯವನ್ನು ಸ್ವಲ್ಪ ಓದಿ ನಮಗೂ ತಕ್ಕ ಮಟ್ಟಿಗೆ ಅರ್ಥವಾಗಿದೆ, ನಾವೇ ಬಹಳ ಉತ್ತಮ ಕಾಣಿಸ್ತದೆ ಅಂತ ತಿಳ್ಕೋಬಾರದು. ಶ್ರೀಮದಾಚಾರ್ಯರು ಎಷ್ಟು ಉಪಾಸನೆಗೆ ಮಿಥ್ಯೋಪಾಸನೆಯಾಗಬಾರದು ಅನ್ನುವುದಕ್ಕೆ ಶಿಷ್ಯರ ಮೇಲೆ ಅನುಗ್ರಹ ಮಾಡ್ತಾರೆ ಅಂತ ತಿಳಿಯಬೇಕು. ಅರ್ಥಜ್ಞಾಹ ಋಷಯಃ. ಅರ್ಥವನ್ನು ತಿಳ್ಕೊಂಡವರು ಅಂದರೆ ನಾವು ಭಾಷಾಂತರ ಓದಿಯೋ ಯಾವುದೋ ಭಾಷ್ಯ ಓದಿಯೋ ಅರ್ಥ ಮಾಡಿಕೊಂಡವರಲ್ಲ. ಸ್ವಭಾವತಃ ಪ್ರತಿಭಾಬಲದಿಂದ ಅರ್ಥವನ್ನು ಮಾಡಿಕೊಳ್ಳುವ ಋಷಿಗಳು ಮುನಿಗಳೇನಿದ್ದಾರೆ ಅವರು ಅರ್ಥಜ್ಞರು. ಅವರು ಮನುಷ್ಯರಿಗಿಂತಲೂ ಶ್ರೇಷ್ಠರು. ಅವರಿಗಿಂತಲೂ ಸಂಶಯ ಪರಿಹಾರ ಮಾಡುವವರು ಶ್ರೇಷ್ಠರು. ಕೆಲವರು ಇನ್ಫಾರ್ಮೇಷನ್ ಎಲ್ಲ ಚೆನ್ನಾಗಿರ್ತದೆ, ಯಾರಾದರೂ ಕ್ರಾಸ್ ಕ್ವಶ್ಚನ್ ಮಾಡಿದರೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಅಂಥವರಲ್ಲ. ಇನ್ನೊಬ್ಬರ ಸಂಶಯಗಳನ್ನು ಪರಿಹಾರ ಮಾಡುವಂಥವರು ಯಾರೋ ಅವರು ಉತ್ತಮರು. ಯಾರು ಹಾಗಾದರೆ? ಋಷಿಗಳಿಗಿಂತಲೂ ಉತ್ತಮರು ಅಂದರೆ ದೇವತೆಗಳು. ಅವರೇ ಸಂಶಯ ಪರಿಹಾರಕರು, ಅವರೇ ಉತ್ತಮರು ಅಂತ. ಅವರಿಗಿಂತಲೂ ಉತ್ತಮರಾದವರು ಯಾರು ಅಂದರೆ ವೇದ ಓದಿದರಲ್ಲ, ವೇದದ ಬಗ್ಗೆ ಸಂಶಯ ಬಂದರೆ ಪರಿಹಾರ ಮಾಡೋದಲ್ಲ, ವೇದದಲ್ಲಿ ಹೇಳಿದಂತೆ ಅನುಷ್ಠಾನ ಮಾಡುವವರು ದೊಡ್ಡವರು ಅಂತ. ಇದು ಸಾಮಾನ್ಯವಾದ ಒಂದು ಅರ್ಥ ಇದ್ದೇ ಇದೆ. ಬರೇ ವೇದ ಓದೋದಕ್ಕಿಂತ ಅರ್ಥ ತಿಳ್ಕೊಳ್ಳೋದು ಶ್ರೇಷ್ಠ, ಬರೇ ಅರ್ಥ ತಿಳ್ಕೊಳ್ಳೋದಕ್ಕಿಂತಲೂ ಅನುಷ್ಠಾನ ಮಾಡೋದು ಶ್ರೇಷ್ಠ. ಇದು ಸರಿಯಾದದ್ದೇ. ಆದರೆ ಬರೀ ಅಷ್ಟನ್ನೇ ಹೇಳುವುದಕ್ಕೆ ಭಾಗವತ ಹೊರಟಿಲ್ಲ. ಮುಖ್ಯವಾಗಿ ಭಗವಂತನ ಮಹಿಮೆಯನ್ನು ಹೇಳ್ತಾ ಇದೆ ಎನ್ನುವುದು ಶ್ರೀಮದಾಚಾರ್ಯರ ಅಭಿಪ್ರಾಯ. ಹಾಗಾದರೆ ಇವರೆಲ್ಲರಿಗಿಂತಲೂ ಶ್ರೇಷ್ಠರು ಯಾರು ಅಂದರೆ ಧರ್ಮವನ್ನು ಬರೀ ಉಪದೇಶ ಮಾಡುವವನಲ್ಲ, ಅನುಷ್ಠಾನ ಮಾಡುವ ಇಂದ್ರದೇವರು ಶ್ರೇಷ್ಠ. ಅದಕ್ಕಿಂತಲೂ ವಿರಕ್ತರಾದವರು ನಿಸ್ಸಂಗರಾದವರು ಶ್ರೇಷ್ಠ ಅಂತ. ಯಾರು ವಿರಕ್ತರಾದವರು? ಇಂದ್ರದೇವರಿಗಿಂತ ವಿರಕ್ತರು ಅಂದರೆ ಯಾರು ಅಂದರೆ ನಿಸ್ಸಂಗೋ ಗರುಡಸ್ತತಃ. ಗರುಡನ ರೂಪದಲ್ಲಿ ಪರಮಾತ್ಮ ಅವನಲ್ಲಿ ಅಂತರ್ಯಾಮಿಯಾಗಿದ್ದು ಅವನ ಮೂಲಕ ಈ ವಿಧವಾದಂತಹ ವೈರಾಗ್ಯದ ಮಾರ್ಗವನ್ನು ತೋರಿಸ್ತಾನೆ ಅಂತ. ಭಕ್ತಿಪೂರ್ಣೋ ಹರೇರ್ಬ್ರಹ್ಮ. ಆಮೇಲೆ ಪರಿಪೂರ್ಣವಾದ ಭಕ್ತಿಯನ್ನು ಮಾಡುವ ಬ್ರಹ್ಮದೇವರು ಗರುಡನಿಗಿಂತಲೂ ಶ್ರೇಷ್ಠರಾಗಿದ್ದಾರೆ. ಆ ಬ್ರಹ್ಮದೇವರಿಗಿಂತಲೂ ಉತ್ತಮರಾದವರು ಅಧಿಕಾರಿ ವರ್ಗದೊಳಗೆ ಯಾರಿಲ್ಲ. ಆದರೆ ಆ ಬ್ರಹ್ಮದೇವರಿಗಿಂತಲೂ ಉತ್ತಮಳಾದವಳು ಮಹಾಲಕ್ಷ್ಮಿಗಿಂತಲೂ ಉತ್ತಮನಾದವನು ನಾರಾಯಣ ಎಂಬುದಾಗಿ ತಾರತಮ್ಯವನ್ನು ತಿಳಿದು ಭಜನೆಯನ್ನು ಮಾಡಿದರೆ ಮಾತ್ರ ಉತ್ತಮವಾದಂತಹ ಸ್ಥಾನವನ್ನು ಪರಮಾತ್ಮ ಕರುಣಿಸ್ತಾನೆ, ಅನುಗ್ರಹ ಮಾಡುತ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಈ ರೀತಿ ಕಪಿಲನಾಮಕನಾದಂತಹ ಪರಮಾತ್ಮ ಅನೇಕ ತತ್ವಗಳ ಉಪದೇಶವನ್ನು ಮಾಡಿ, ಆ ತತ್ವಗಳ ಸೃಷ್ಟಿಯನ್ನು ವರ್ಣನೆ ಮಾಡಿ, ಕಾಲಕ್ರಮದ ಬಗ್ಗೆ, ಪದಗಳ ಅರ್ಥಗಳ ಬಗ್ಗೆ, ಕಥೆಯಲ್ಲಿ ಬರುವ ವಿರೋಧದ ಬಗ್ಗೆ ಎಲ್ಲವನ್ನು ಪರಿಹಾರ ಮಾಡಿ ಯಥಾರ್ಥವಾದ ಜ್ಞಾನವನ್ನು ಕೊಡುವ ರೀತಿಯಲ್ಲಿ ನಮಗೆ ಶ್ರೀಮದ್ ಆಚಾರ್ಯರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿ ಪರಮೋಪಕಾರ ಮಾಡಿದ್ದಾರೆ. ಅಂತಹ ಆ ಕಪಿಲನಾಮಕ ಪರಮಾತ್ಮನ ಉಪದೇಶವನ್ನು ಚೆನ್ನಾಗಿ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಜೀವನದಲ್ಲಿ ಯಥಾಯೋಗ್ಯವಾಗಿ ಅನುಷ್ಠಾನ ಮಾಡುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಇಂತಹ ಉಪದೇಶವನ್ನು ಮಾಡಿ ಕಪಿಲನಾಮಕ ಪರಮಾತ್ಮ ಅಲ್ಲಿಂದ ಹೊರಟು ಹೋಗಿದ್ದಾನೆ ಅದೃಶ್ಯನಾಗಿ. ಆ ಸಂದರ್ಭದಲ್ಲಿ ಅವಳು ಪರಮಾತ್ಮ ಉಪದೇಶ ಮಾಡಿದ ರೀತಿಯಲ್ಲಿ ದೇವಹೂತಿ ಧ್ಯಾನವನ್ನು ಮಾಡ್ತಾ ತಾನು ಈ ಭೌತಿಕವಾದ ಶರೀರವನ್ನು ಪರಿತ್ಯಾಗ ಮಾಡಿದ್ದಾಳೆ. ಅದೇ ಒಂದು ದೊಡ್ಡ ನದಿಯಾಗಿ ಹರಿದಿದೆ. ತಸ್ಯಾಸ್ತದ್ಯೋಗ ವಿದುತಂ ಆಶು ಮರ್ತ್ಯಮಭೂತ್ ಸರಿತ್ ಸ್ರೋತಸಾಂ ಪ್ರವರ ಸೌಮ್ಯ ಸಿದ್ಧಿದ ಸಿದ್ಧ ಸೇವಿತ. ಎಲ್ಲ ಸಿದ್ಧರಿಂದ ಸೇವಿತವಾದಂತಹ ಶ್ರೇಷ್ಠವಾದ ನದಿಯಾಗಿ
ಅವಳ ಶರೀರ ಹರಿದುದೇ ಪರಮಾತ್ಮನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿ ಸಾಮರ್ಥ್ಯಕ್ಕೆ ಇದು ದೊಡ್ಡ ನಿದರ್ಶನ. ಒಂದು ಶರೀರ ನದಿಯಾಗಿ ಹರಿಯೋದು ಅಂದರೆ ಬಹಳ ಅದ್ಭುತ. ಆದರೆ ಭಗವಂತನ ಸಂಕಲ್ಪದಂತೆ ಆ ರೀತಿ ನಡೆದಿದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದನ್ನು ಕೇಳಿದರೂ ಮಹಾಪುಣ್ಯ ಇದೆ ಅಂತ ಹೇಳ್ತಾರೆ. ಯೈದಂ ಅನುಶೃಣೋತಿ ಯೋಭಿಧತ್ತೆ ಕಪಿಲ ಮುನೇಹೇ ಮತಂ ಆತ್ಮಯೋಗ ಗುಹ್ಯಂ ಭಗವತಿ ಕೃತಧೀಹಿ ಸುಪರ್ಣಕೇತೌ ಉಪಲಭತೆ ಭಗವತ್ ಪದಾರವಿಂದಂ. ಪರಮಾತ್ಮನಲ್ಲಿಯೇ ಮನಸ್ಸನ್ನಿಟ್ಟು ಆ ಪರಮಾತ್ಮನ ಕಥೆಯನ್ನು ಭಕ್ತಿಯಿಂದ ಕೇಳಿದರೆ ಪರಮಾತ್ಮನ ಪಾದದ ದರ್ಶನದ ಸೌಭಾಗ್ಯವನ್ನು ಭಗವಂತ ಕರುಣಿಸ್ತಾನೆ, ಅನುಗ್ರಹವನ್ನು ಮಾಡುತ್ತಾನೆ ಎಂಬುದಾಗಿ ಶ್ರೀಮದ್ಭಾಗವತದ ತೃತೀಯ ಸ್ಕಂಧದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನೂ ಬೇಕಾದಷ್ಟು ವಿಷಯಗಳು ಇವೆ. ವರ್ಷಗಟ್ಟಲೆ ಕೇಳಿದರೂ ಮುಗಿಯದಷ್ಟು ವಿಷಯಗಳನ್ನು ಶ್ರೀಮದ್ಭಾಗವತದಲ್ಲಿ ಒಂದೊಂದು ಸ್ಕಂಧದಲ್ಲಿಯೂ ತಿಳಿಸಿದ್ದಾರೆ. ವಿಶೇಷವಾಗಿ ತೃತೀಯ ಸ್ಕಂಧದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಶ್ರೀಮದ್ ಆಚಾರ್ಯರು, ವಿಜಯಧ್ವಜ ತೀರ್ಥರು, ಅದೇ ರೀತಿ ಯಾದವಾರ್ಯರು ಇವರೇ ಮೊದಲಾದ ಮಹಾನುಭಾವರು ವ್ಯಾಖ್ಯಾನ ಮಾಡುವಾಗ ತಿಳಿಸಿಕೊಟ್ಟು ಪರಮೋಪಕಾರ ಮಾಡಿದ್ದಾರೆ. ಅಂತಹ ಎಲ್ಲ ವ್ಯಾಖ್ಯಾನಕಾರರನ್ನು, ತಾತ್ಪರ್ಯವನ್ನು ರಚನೆ ಮಾಡಿಕೊಟ್ಟ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರನ್ನು ಹಾಗೂ ವೇದವ್ಯಾಸದೇವರನ್ನು ನಮಸ್ಕರಿಸಿ ಅನಂತ ನಮನಗಳನ್ನು ಸಲ್ಲಿಸಿ ಈ ಒಂದು ವಾಂಗ್ಮಯ ಸೇವೆಯನ್ನು ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರಲ್ಲಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.